ಅಭಿವೃದ್ಧಿ ಕ್ರಾಂತಿ ಆಗಬೇಕಿತ್ತು, ಅರಸೀಕೆರೆಯಲ್ಲಿ ಜಲಕ್ರಾಂತಿ ಆಗಬೇಕಿತ್ತು, ಅರಸೀಕೆರೆಯಲ್ಲಿ ಶಿಕ್ಷಣ ಕ್ರಾಂತಿ ಆಗಬೇಕಿತ್ತು. ಒಬ್ಬ ಪುಣ್ಯಾತ್ಮ ಬಾಂಬ್ ಹಾಕಿಸ್ತೀನಿ, ರಕ್ತ ಕ್ರಾಂತಿ ಮಾಡ್ತೀನಿ ಅಂತ ಹೇಳಿ ಮಾತಾಡ್ಕೊಂಡು ಅಡ್ಡಾಡ್ತಿದ್ರು. ನಿನ್ನೆ ಅವರೊಂದು ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಉತ್ತರ ಅಂತಂದ್ರೆ, ಅರಸೀಕೆರೆ ಜನಕ್ಕೆ ಬಹುಶಃ ಸ್ವಾತಂತ್ರ್ಯ ಬಂದಾರಾಭ್ಯ 75 ವರ್ಷ, ಅದಕ್ಕೂ ಹಿಂದೆ ಕೂಡ ಅರಸೀಕೆರೆ ಇತ್ತು. ಅರಸೀಕೆರೆ ಏನೋ ಈ ಪುಣ್ಯಾತ್ಮ ಬಂದ ಮೇಲೆ ಉಟ್ಕೊಂಡಂತ ಊರೇನಲ್ಲ. ಹಂಗಂದ್ರೆ ಇವ್ರು ಹೇಳ್ತಾರೆ ನೆನ್ನೆ ಮಾತಾಡ್ತಾ, ಅರಸೀಕೆರೆ ಹಿಂದಿನ ಯಾವ ಶಾಸಕರು ಏನೂ ಮಾಡೇ ಇಲ್ಲ. ಅಲ್ಲ ಸ್ವಾಮಿ, ನೀವೀಗಿರೋ ಪಕ್ಷ ಕಾಂಗ್ರೆಸ್ ಪಕ್ಷ, ಹಿಂದೆ ಇದ್ದ ಪಕ್ಷ ಜನತಾದಳ. ದೇವೇಗೌಡರ ಆಶೀರ್ವಾದದಿಂದ 3 ಬಾರಿ ಗೆದ್ದಿದ್ರಿ. ಆಮೇಲೆ ನಂಬಿಕೆ ದ್ರೋಹ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಅಲ್ಲಿಂದ ಆಯ್ಕೆಯಾಗಿ ಬಂದಿದ್ದೀರಾ. ಚುನಾವಣೆ ಅಂದಮೇಲೆ ಸೋಲು ಗೆಲುವು ಇರುತ್ತೆ. ನಾನು ಸ್ಪರ್ಧೆ ಮಾಡಿದ್ದೀನಿ, 80,000 ಓಟ್ ತಗೊಂಡಿದ್ದೀನಿ. ಲೋಕಸಭಾ ಚುನಾವಣೆಯಲ್ಲಿ 85,000ವರೆಗೂ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನೀವು ಹೇಳ್ತೀರಿ ನಾನು ಬಂದ್ಮೇಲೆ ನೀರು ತಗೊಂಬಂದೆ, ನಾನು ಬಂದು ನೀರು ಕೊಟ್ಟೆ, ಜಲಕ್ರಾಂತಿ ಮಾಡಿದೆ ನಾನು ಅಂತಿರಲ್ಲ. ಆಮೇಲೆ ಗ್ರಾಮೀಣ ಭಾಷೆ ಅನ್ನೋ ನೆಪದಲ್ಲಿ ಸೊಂಟದ ಕೆಳಗಿನ ಭಾಷೆ ಮಾತಾಡ್ತೀವಿ. ನೀವು ಗ್ರಾಮೀಣ ಭಾಷೆ ನೆಪದಲ್ಲಿ ನೀವು 4ನೇ ಬಾರಿ ಶಾಸಕರಾಗಿದ್ದೀರಿ ಸ್ವಾಮಿ. ಸ್ವಲ್ಪ ಭಾಷೆ ಮೇಲೆ ಸ್ವಲ್ಪ ಸೌಜನ್ಯದ ಹಿಡ್ತಾ ಇರಲಿ. ಹಂಗಂತೇಳಿ ಸೊಂಟದ ಕೆಳಗಿರೋ ಅವಯವಗಳನ್ನೆಲ್ಲ ಇಸುಕೊಂಡು ಮಾತಾಡುವಂಥದ್ದು ನಿಮಗೆ ಶೋಭೆ ತರೋದಿಲ್ಲ. ಅದು ಅರಸೀಕೆರೆ ಜನತೆಗೆ ಮಾಡುವಂಥ ಅಪಮಾನ. ದಯಮಾಡಿ ಸರಿಯಾಗಿ ಮಾತಾಡಿ. ನೀವು ಹೇಳ್ತೀರಿ ಹಿಂದೆ ಯಾರು ನೀರೇ ತಂದಿರಲಿಲ್ಲ, ಯಾರು ಸ್ನಾನನೇ ಮಾಡಿಲ್ವ ಹಂಗಾರೆ ಅರಸೀಕೆರೆಯಲ್ಲಿ ನೀವು ಬರೋವರೆಗೂ? ಯಾರು ನೀರೇ ಕುಡಿತಿರ್ಲ್ವ ಇಲ್ಲಿ? ಏನ್ ಮಾತಾಡ್ತಿರ್ರಿ ನೀವು? ಮಾತಾಡೋದಕ್ಕೆ ಅರ್ಥ ಇದೆಯಾ ಸ್ವಾಮಿ? ಈಚನೂರು ಕೆರೆಯಿಂದ ಅರಸೀಕೆರೆಗೆ ಕುಡಿಯೋ ನೀರಿಗೋಸ್ಕರ ಪೈಪ್ ಹಾಕ್ಸಿ ತಗೊಂಬಂದಂತ ಪುಣ್ಯಾತ್ಮರು ಯಾರ್ಯಾರು ಅಂತಂದ್ರೆ DP ಗಂಗಾಧರತ್ನವರು, ಪ್ರಭುಕುಮಾರ್ ಅವರು, ಪರಮೇಶಣ್ಣವರು, ಇವರೆಲ್ಲರೂ ಮಹನೀಯರ ಹೊತ್ತು ಈಚನೂರು ಕೆರೆಯಿಂದ ಅರಸೀಕೆರೆ ನಗರಕ್ಕೆ ಕುಡಿಯೋ ನೀರನ್ನ ತಂದರು. ಈಚನೂರು ಕೆರೆಗೆ ಹೇಮಾವತಿ ನೀರು ಹರಿತು ಅಂತಂದ್ರೆ, ಹರಿದಿತ್ತು ಅಂದಿದ್ರೆ ಅಲ್ಲಿಂದ ನಮ್ಮ ಕುಡಿಯೋ ನೀರು ನಮಗೂ ತೊಂದರೆ ಆಗ್ತಿರ್ಲಿಲ್ಲ, ಈಚನೂರ್ಗೂ ತೊಂದರೆ ಆಗ್ತಿರ್ಲಿಲ್ಲ. ಅದನ್ನ ಯಾರ ಅವಧಿಲಿ ಸ್ವಾಮಿ ಬಿಲ್ ಕಟ್ಟಕ್ಕಾಗದೆ 8 ಲಕ್ಷ ರೂಪಾಯಿ ಬಿಲ್ ಪೆಂಡಿಂಗ್ ಆಗಿ ನಿಂತೋಗಿದ್ದು ಯಾರ ಅವಧಿನಲ್ಲಿ? ಇದೇ ನೀವು ಶಾಸಕರಾದ ಮೇಲೆ ನಿಮ್ಮ ಇವತ್ತಿನ ಬಲಗೈ ಬಂಟ ನಿಮ್ಮ ಚೇಲ ಸಮೀವುಲ್ಲಾ ನಗರಸಭಾ ಅಧ್ಯಕ್ಷನಾಗಿದ್ದಾಗಲೇ ಅದು ಬಿಲ್ ಕಟ್ಟಕ್ಕಾಗದೆ ಕುಡಿಯೋ ನೀರಿನ ಯೋಜನೆ ನಿಂತಿದ್ದು. ನಿಮ್ಗೆ ಗೊತ್ತಿರಲಿ, ಹಿಂದೆ ಅರಸೀಕೆರೆನಲ್ಲಿ ಬಾವಿಯಿಂದ ನೀರು ಸೇದ್ಕೊಂಡು ರಾಟೆ ತಿರುಗಿಕೊಂಡು ನೀರನ್ನ ತೆಗೆದು ಶೇಖರಣೆ ಮಾಡಿ ಬಳಸಿದಂತ ಕಾಲ ಇತ್ತು. ಅವತ್ತು ಇದೇ ನಮ್ಮ ಈಗಲೂ ಇದ್ದಾರೆ ನಮ್ಮ ಪರಮೇಶಣ್ಣವರು, ಮಾಜಿ ಶಾಸಕರು, ಗಂಗಾಧರಪ್ಪನವರು, ಅವ್ರ ಕುಟುಂಬ ಈಗಲೂ ಇದೆ. ಅವರು ಕೊಳವೆ ಬಾವಿಗಳನ್ನ ಕೊರೆಸಿ ನೀರನ್ನ ನಲ್ಲಿನಲ್ಲಿ ಬರುವಂತ ಮಾಡಿದಂತ ನಿಜವಾದ ಭಗೀರಥರು ಈ ತಾಲೂಕಲ್ಲಿ ಸಿದ್ದಣ್ಣವರು, ಇವ್ರುಗಳು. ನಿಮಗೆ ಗೊತ್ತಿರಲಿ, 1983-90ನೇ ಇಸ್ವಿನಲ್ಲಿ ಇಲ್ಲಿ ಫ್ಲೋರೈಡ್ ಯುಕ್ತ ನೀರು ಹೆಚ್ಚಿಗೆ ಇದೆ ಅನ್ನೋ ಕಾರಣಕ್ಕೆ ಅವತ್ತಿನ ಶಾಸಕರುಗಳು ಶ್ರಮ ಪಡದೇ ಇದ್ದಿದ್ರೆ ಇವತ್ತೆಲ್ರಿ ಅರಸೀಕೆರೆನಲ್ಲಿ ಜಲಕ್ರಾಂತಿ ಆಗ್ತಿತ್ತು. ಆಮೇಲೆ ನಿಮ್ಮ ಮಾಹಿತಿಗೆ ಹೇಳ್ತೀನಿ, ನೀವು ಶಾಸಕರಾಗಿ 4ನೇ ಅವಧಿ ಇದು. ಯಾವ ಮೊದಲನೇ ಅವಧಿ 2008ರಿಂದ 2013ರಲ್ಲಿ ಈ ತಾಲೂಕಿಗೆ ಅವತ್ತಿನ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ನಗರಕ್ಕೆ 24x7 ಕುಡಿಯೋ ನೀರಿನ ಯೋಜನೆ UGD ವ್ಯವಸ್ಥೆಯನ್ನು ತಂದುಕೊಟ್ಟಂತವ್ರು ಆ ಪುಣ್ಯಾತ್ಮರು. ಅವತ್ತಿನ ಸರ್ಕಾರ ಯಾವ ಸರ್ಕಾರ? BJP ಸರ್ಕಾರ. ಯಾರ ಕಾರಣ? ಸನ್ಮಾನ್ಯ ನಮ್ಮ ನಾಯಕರಂತ ರೇವಣ್ಣ ಸಾಹೇಬರು. ನಿಮಗೆ ಗೊತ್ತಿರಲಿ, ಇದೆಲ್ಲ ಆದ ನಂತರ ಬಹುಗ್ರಾಮಗಳ ಕುಡಿಯೋ ನೀರಿನ ಯೋಜನೆ ತಂದುಕೊಟ್ಟಂತವ್ರು KS ಈಶ್ವರಪ್ಪನವರು. ಅವರು 536 ಹಳ್ಳಿಗೆ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಬಹುಗ್ರಾಮಗಳ ಕುಡಿಯೋ ನೀರಿನ ಯೋಜನೆ ತಂದುಕೊಟ್ಟವರು. ಅವತ್ಯಾರ ಸರ್ಕಾರ ಇತ್ತು ಸ್ವಾಮಿ? 2013ರಿಂದ 2018ರಲ್ಲಿ ಏನ್ ಮಾಡಿದಿರಿ ನೀವು? ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆದ್ಮೇಲೆ ಮನೆ ಮನೆಗೆ ಗಂಗೆ ಅಂತೇಳಿ ಕುಡಿಯೋ ನೀರಿನ ಯೋಜನೆ ತಂದುಕೊಟ್ಟ ಮಹಾತ್ಮ ನಮ್ಮ ಪುಣ್ಯಾತ್ಮ ನಮ್ಮ ನರೇಂದ್ರ ಮೋದಿಜಿರವರು. ನೀವೇನ್ ಮಾಡಿದೀರಾ? ಕಮಿಷನ್ ಆಸೆಗೆ ಇವತ್ತು ಬಿಲ್ ಆಗ್ದಂಗ್ ಮಾಡಿದೀರಾ. ಸತ್ಯ ತಾನೇ? ಪತ್ರಿಕೆಗಳ ವರದಿ ಪುಂಕೋಗಿ ಬರ್ತಾ ಇದೆಯಲ್ಲ, ಜನ ಓದ್ತಾ ಇದಾರಲ್ಲ. ಯಾರ ಕಾರಣ? ಮನೆ ಮನೆಗೆ ಗಂಗೆ ಯೋಜನೆ ಇವತ್ತು ಕೆಲವು ಮನೆಗಳಿಗೆ ನೀರು ತಲುಪಿಲ್ಲ. ಭಾಗಶಃ ಅದು ವಿಫಲ ಆಗಿದೆ. ಕಾರಣ ಯಾರು? ನೀವು. ಯಾಕೆ? ಕಮಿಷನ್ ಆಸೆಗೆ. ನೀವು ಜಲಕ್ರಾಂತಿ ಮಾಡಿದ ಭ್ರಾಂತಿಯಿಂದ ಆಚೆ ಬನ್ನಿ. ನಿಮ್ಗೆ ಬರೀ ಭ್ರಾಂತಿ,
ನಿಮ್ಗಿರುವಂತದ್ದು ಕಮಿಷನ್ ಕ್ರಾಂತಿ. ನೀವು ನಿಮ್ಮ ಸಾಧನೆ ಕ್ರಾಂತಿ ಒಂದು ಮಾಡಿದೀರಾ. ಏನು ಅಂತಂದ್ರೆ ಕಮಿಷನ್ ಕ್ರಾಂತಿ. ಅದು ಬಿಟ್ಟು ಯಾವುದೇ ಇನ್ನೊಂದು ಕ್ರಾಂತಿ ಮಾಡಿದ ಭ್ರಾಂತಿಯಿಂದ ದಯಮಾಡಿ ಹೊರಗೆ ಬನ್ನಿ ನೀವು. ಸ್ವಾಮಿ, ಹಿಂದಿನ ಶಾಸಕರು ಎಸ್ ಬಸವಣ್ಣ ಅವರು ಶಾಸಕರಾಗಿದ್ದಾಗ ಈ ತಾಲೂಕಿನಲ್ಲಿ ಶಿಕ್ಷಣ ಕ್ರಾಂತಿ ಆಯಿತು. ಅವತ್ತಿನ ಮುಖ್ಯಮಂತ್ರಿಗಳು HD ಕುಮಾರಣ್ಣ ಅವರು, ನಮ್ಮ ನಾಯಕರಂತ ರೇವಣ್ಣ ಸಾಹೇಬರು ಉಸ್ತುವಾರಿ ಸಚಿವರು, ಅವರಿದ್ದಾಗ ಡಿಗ್ರಿ ಕಾಲೇಜು, ITI ಕಾಲೇಜು, ಹೈಸ್ಕೂಲ್ಗಳು, ಮುರಾರ್ಜಿ ಶಾಲೆಗಳು, ವಸತಿ ಶಾಲೆಗಳು ಬಂದಂಥದ್ದು ಈ ತಾಲೂಕಿಗೆ ಅವರ ಅವಧಿನಲ್ಲಿ. ನೀವು ಆಕಸ್ಮಿಕ ಶಾಸಕರು. ನೀವು ಅದೃಷ್ಟ ಚೆನ್ನಾಗಿತ್ತು, ಎದುರಾಳಿಗಳೇ ಇಲ್ಲದೆ ಇದು 4ನೇ ಬಾರಿ ನೀವು ಬಂದಿದ್ದೀರಾ. ನೋಡೋಣ, ಮುಂದೆ ಅಖಾಡ ಇದೆ, ಜನ ತೀರ್ಮಾನ ಮಾಡ್ತಾರೆ. ಸ್ವಾಮಿ, ಇವತ್ತು ಈ ತಾಲೂಕಿನಲ್ಲಿ ಕ್ಷೀರ ಕ್ರಾಂತಿ ಮಾಡಿದ್ಯಾರ್ರಿ. ಕ್ಷೀರ ಕ್ರಾಂತಿ ಮಾಡಿದವರು HD ರೇವಣ್ಣ ಸಾಹೇಬರು, ದೇವೇಗೌಡರು. ಗೀಜಿಹಳ್ಳಿಯಲ್ಲಿ ಡೈರಿ ಕೊಟ್ಟವ್ರು ಯಾರ್ರಿ? ಇವತ್ತು ಈ ಜಿಲ್ಲೆ ಡೈರಿ ವ್ಯವಸ್ಥೆಯನ್ನ ಅತ್ಯುನ್ನತ ಮಟ್ಟದಲ್ಲಿ ತಗೊಂಡು ಹೋಗ್ತಿರೋರು ಯಾರ್ರಿ? ನೀವು ಮಾಡಿದೀರಾ? ಇವತ್ತು ಶಿಕ್ಷಣ ಕ್ರಾಂತಿ ಆಗಿದ್ದು ಎಸ್ ಬಸವರಾಜ್ ಅವ್ರ ಕಾಲದಲ್ಲಿ, ಸಿದ್ದಣ್ಣನ ಕಾಲದಲ್ಲಿ, ಪರಮೇಶಣ್ಣನ ಕಾಲದಲ್ಲಿ, ಪ್ರಭುಕುಮಾರ್ ಅವ್ರ ಕಾಲದಲ್ಲಿ, ಗಂಗಾಧರಪ್ಪನವ್ರ ಕಾಲದಲ್ಲಿ. ನಿಮ್ ಕಾಲದಲ್ಲಿ ಏನಾಗಿದೆ ಒಂದು ಬಿಚ್ಚಿಡಿ ನೋಡ್ತೀನಿ. ನೀವೇನೋ ಜೋರಾಗಿ ಮಾತಾಡ್ಬಿಟ್ರೆ ಎಲ್ಲ ಸುಳ್ಳನ್ನು ಸತ್ಯ ಆಗುತ್ತೆ. ಪದೇ ಪದೇ ಸುಳ್ಳು ಹೇಳೋದ್ರಿಂದನೇ ಜನನ ಬ್ರೈನ್ ವಾಶ್ ಮಾಡೋದು ನೀವು ಅನ್ಕೊಂಡಿದ್ರೆ ಇವತ್ತು ಜನ ಬುದ್ಧಿವಂತರಿದ್ದಾರೆ. ಜನ ನಿಮ್ಮ ಸುಳ್ಳು, ನಿಮ್ಮ ಕಪಟನೆಲ್ಲ ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತು ಪವರ್ ಸಬ್ಸ್ಟೇಷನ್ಗಳು ಯಾರ ಕಾಲದಲ್ಲಿ ಆಯ್ತು? JH ಪಟೇಲ್ CM ಆಗಿದ್ದಾಗ ನಮ್ಮ ಬೆಳಗುಂದಲ್ಲಿ MSS ಆಯ್ತು, ಒಂದು ಸಬ್ಸ್ಟೇಷನ್ ಆಯ್ತು. ನಿಮಗೆ ಗೊತ್ತಿರಲಿ, ಅವತ್ತಿನ ಕಾಲದಲ್ಲಿ ಬಜೆಟ್ ಗಾತ್ರ ಎಷ್ಟಿತ್ರಿ? ಬಜೆಟ್ ಗಾತ್ರ ಎಷ್ಟಿತ್ತು ಸ್ವಾಮಿ? 1 ಕೋಟಿ ಅಂದ್ರೆ ದೊಡ್ಡ ಸಾಧನೆ. ಅವತ್ತು ಬಜೆಟ್ ಗಾತ್ರ ಎಷ್ಟಿತ್ತು? 33,000 ಕೋಟಿ, 26,000 ಕೋಟಿ. ಇವತ್ತೆಷ್ಟಿದೆ? 2 ಲಕ್ಷದ ಚಿಲ್ಲರೆ ಕೋಟಿಯನ್ನು ದಾಟಿ 2,64,000 ಕೋಟಿ ಹತ್ತತ್ರ ಇವತ್ತು ಬಜೆಟ್ ಗಾತ್ರ ಇದೆ ರಾಜ್ಯದ್ದು. ಇವತ್ತು 106 ಕೋಟಿ ಅನುದಾನ ಎಲ್ಲಾ ಕ್ಷೇತ್ರಗಳಿಗೂ ಸಿಗ್ತಾ ಇದೆ, ಹಂಗೆ ಅರಸೀಕೆರೆಗೂ ಸಿಕ್ಕಿದೆ. ನೀವು ಆಕಸ್ಮಿಕ ಶಾಸಕರಾಗಿದ್ದೀರಾ ಅಷ್ಟೇ. ನಿಮ್ಮ ಜಾಗದಲ್ಲಿ ಯಾರೇ ಶಾಸಕರಾಗಿದ್ರು ಇದೇ ರೀತಿ ಅನುದಾನ ಬರ್ತಾ ಇತ್ತು. ನಿಮ್ಮ ಸಾಧನೆ ಏನು ಸ್ವಾಮಿ? ಬೆಂಚ್ ಮಾರ್ಕ್ ಏನು? ಶಿವಲಿಂಗೇಗೌಡರು ಇಂಥ ತಂದ್ರು ಅನ್ನೋದೇನಾದ್ರು ಇದೆಯಾ ಅರಸೀಕೆರೆ ತಾಲೂಕಿಗೆ? ಏನೂ ಇಲ್ಲ. ಏನ್ ತಂದ್ರಿ ನೀವು ಅಂತಂದ್ರೆ, ಕಾಂಕ್ರೀಟ್ ಅಲ್ಲಿ ಕಮಿಷನ್ ಹೆಂಗ್ ಹೊಡೆಯೋದು ಅಂತ ತೋರಿಸ್ಕೊಟ್ರಿ, ಚೆಕ್ ಡ್ಯಾಮ್ ಅಲ್ಲಿ ಕಮಿಷನ್ ಹೆಂಗ್ ಹೊಡೆಯೋದು ಅಂತ ತೋರಿಸ್ಕೊಟ್ರಿ, ಎತ್ತಿನ ಹೊಳೆ ಯೋಜನೆ ಹೆಂಗ್ ಹಳ್ಳ ಇಡ್ಸೋದು ಅಂತ ತೋರಿಸಿದೀರಾ. ಎಷ್ಟು ಊರಿಗೆ ಹೋಗಿ ನೀವು ಬೆಳಗ್ಗೆ ನೀರು ಬರುತ್ತೆ ಅಂತ ಸುಳ್ಳು ಹೇಳಿ ಬಂದಿಲ್ರಿ. ಕೆಂಕೆರೆನಲ್ಲಿ ನಾನೇನಾದ್ರೂ ಗೆದ್ದ 15 ದಿನ ನೀರು ತರದೇ ಇದ್ರೆ ನನ್ನ ಕಳ್ಳ ಅಂತ ಕರೀರಿ ನೀವು ಅಂದ್ರಿತಾನೆ, ಅನ್ನಿಸ್ಕೊಂಡಿರ್ತಾನೆ ಕಳ್ಳ ಅಂತ. ಕೆಂಕೆರೆಯಲ್ಲಿ ಸುಳ್ಳ? ಜನನೇ ಉಗಿತಿಲ್ವೇನ್ರಿ? ನಾನು ಹೇಳೋದೇನೈತ್ರಿ? ಜನನೇ ಹೇಳ್ತಿಲ್ವ ನಿಮ್ಗೆ? ನೀವು ಬಹಳ ಸೊಬಗ ಜಲಕ್ರಾಂತಿ ಮಾಡಿದ್ ನಾನೇ ಅಂತೆ. ಸುಳ್ಳಿಗೂ ಒಂದ್ ಸ್ವಲ್ಪ ಇತಿಮಿತಿ, ಆ ಸುಳ್ಳು ನಾಚ್ಕೊಂಡ್ಬಿಡ್ಬೇಕು ನೀವು ಹೇಳೋ ಇದಕ್ಕೆ. ಈ ರೀತಿನ ನಿಮ್ಮ ಆಡಳಿತ? ಈ ತಾಲೂಕಿನಲ್ಲಿ ಶಿಕ್ಷಣ ಕ್ರಾಂತಿ ಆಗಿದ್ದು ಹಿಂದಿನ ಶಾಸಕರುಗಳ ಕಾಲದಲ್ಲಿ, ಈ ತಾಲೂಕಲ್ಲಿ ಜಲಕ್ರಾಂತಿ ಆಗಿದ್ದು ಹಿಂದಿನ ಶಾಸಕರುಗಳ ಕಾಲದಲ್ಲಿ, ಕ್ಷೀರ ಕ್ರಾಂತಿ ಆಗಿದ್ದು ಹಿಂದಿನ ನಮ್ಮ ಉಸ್ತುವಾರಿ ಸಚಿವರಂತ ರೇವಣ್ಣ ಸಾಹೇಬ್ರ ಕಾಲದಲ್ಲಿ. ನಿಮ್ದೇನ್ ಕೊಡುಗೆ ಇದೆ ಸ್ವಾಮಿ ಅರಸೀಕೆರೆಗೆ? ಏನೂ ಇಲ್ಲ. ಆಯ್ತು, ಇದೆಲ್ಲ ಬಿಡಿ. ಹಿಂದಿನ ಶಾಸಕರುಗಳ ಆಸ್ತಿ ಎಷ್ಟಿದೆ? ಅವರು ಇದೇ ತಾಲೂಕಲ್ಲಿ ಇದ್ದಾರೆ, ಅವ್ರ ಆಸ್ತಿ ಎಷ್ಟಿದೆ? ನಿಮ್ಮ ಆಸ್ತಿ ಎಷ್ಟಿದೆ? ನಿಮ್ಮ ಹಿನ್ನೆಲೆ ಏನು? ನೀವೆಲ್ಲಿಂದ ಬಂದ್ರಿ? ಇವತ್ತು ಎಷ್ಟು ಕೋಟಿ ಆಸ್ತಿ ನೀವು ಸಂಪಾದನೆ ಮಾಡಿದೀರಾ? ಮೊನ್ನೆ ತಾನೇ ನಿಮ್ಮ ಮಗಳ ಹೆಸರಿನಲ್ಲಿ 20 ಎಕರೆ ಜಮೀನ್ ಖರೀದಿ ಮಾಡಿದೀರಾ. ಸುಳ್ಳ? ಕೊಡ್ಲ ದಾಖಲೆ? ಫಾರ್ಮ್ ಹೌಸ್ ಇದೆಯಲ್ಲ ನಿಮ್ದು, ಎಷ್ಟು ಕೋಟಿ ರೂಪಾಯಿನ ಆಸ್ತಿ ಸ್ವಾಮಿ ಅದು? ಹೆಂಗ್ ಕೊಬ್ಬರಿಗೆ ಸುಲಿಸಿ ದುಡಿದ್ರ? ಹೆಂಗ್ ಬಂತು ನಿಮ್ಗೆ ಆಸ್ತಿ? ಬೆಂಗಳೂರಲ್ಲಿ ಹೆಂಗ್ ಮನೆಗಳು ಬಂದ್ವು? ಎಲ್ಲಿಂದ ನೀವು ಇವತ್ತು ಗಂಡಸಿಯಿಂದ ಸೋತು ವಲಸೆ ಬಂದ್ರೆ? ನೀವು ಮೊದಲನೇ ಚುನಾವಣೆ ಸೋತಿದ್ದೀರಾ ಸ್ವಾಮಿ. ಮೊದಲನೇ ಚುನಾವಣೆ ನೀವು ಸೋತಿದ್ದೀರಾ, ನಾನು ಮೊದಲನೇ ಚುನಾವಣೆ ಸೋತಿದ್ದೀನಿ. ನನ್ನ ಜನ ಇದ್ದಾರೆ, ನನ್ನ ಕಣ್ಣೀರು ಒರ್ಸಕ್ಕೆ ನನ್ನ ಜನ ಇದ್ದಾರೆ, ನನ್ನ ನೋವು ಸಂಕಟ ಹೇಳ್ಕೊಳಕ್ ನನ್ನ ಅರಸೀಕೆರೆ ಜನತೆ ಇದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ, ಸುಳ್ಳು ಹೇಳಕ್ ಹೋಗ್ಬೇಡ್ರಿ ದಯಮಾಡಿ. ಇವತ್ತು ಅರಸೀಕೆರೆ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡ್ತೇನೆ, ಒಂದು ಬಾರಿ ಪರಾಮರ್ಶೆ ಮಾಡಿ. ಈ ಮಹಾಶಯ ಸುಳ್ಳಿನ ಸರಮಾಲೆಗಳ ಮಹಾಶಯ ಎಲ್ಲಿಂದ ಬಂದ್ರು? ಇವ್ರ ತಾತ ಮುತ್ತಾಗ್ತಿರ ಎಷ್ಟು ಆಸ್ತಿ ಮಾಡಿಟ್ಟಿದ್ರು?
ಇವತ್ತು ಯಾವ ಮಟ್ಟಕ್ಕಿದ್ದಾರೆ ಅವರು? ನೀವೇ ಓಡಾಡ್ತಾ ಅರ್ಸಿಕೆರೆಯಲ್ಲಿ ನೋಡ್ತೀರಾ. ಇವತ್ತು 100 ಕೋಟಿ ಆಸ್ತಿ ಎಲ್ಲಿಂದ ಬಂತು? ದಯಮಾಡಿ ನೀವು ತಿಳ್ಕೊಂಡು ಇಂಥ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಬೇಕು. ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ಈ ತಾಲೂಕಿಗೆ ಏನಾದ್ರು ಜಲಕ್ರಾಂತಿ, ಕ್ಷೀರಕ್ರಾಂತಿ, ಶಿಕ್ಷಣ ಕ್ರಾಂತಿ, ಅಭಿವೃದ್ಧಿ ಕ್ರಾಂತಿ ಆಗಿರೋದಕ್ಕೆ ಕಾರಣ ಹಿಂದಿನ ಶಾಸಕರುಗಳು, ಪುಣ್ಯಾತ್ಮರುಗಳು. ಅವ್ರ ಮಕ್ಕಳು ಮನೆಗೆ ಮಾಡ್ಕೊಂಡಿದ್ದು ಅಲ್ಪ, ಸಮಾಜಕ್ಕೆ ಮಾಡಿದ್ದು ಸಹಸ್ರ. ಇದೇ ಸಿದ್ದಣ್ಣವರು ನಿಮ್ಮ ಮೊದಲನೇ ಚುನಾವಣೆಯಲ್ಲಿ ಅರಸೀಕೆರೆನಲ್ಲಿ ಮೊದಲನೇ ಚುನಾವಣೆ ಸೋತ್ರಿ, ಎರಡನೇ ಚುನಾವಣೆ ಗೆಲ್ತೀರಿ. ಎರಡನೇ ಚುನಾವಣೆ ಗೆದ್ದಾಗ ಸಿದ್ದಣ್ಣವ್ರು ನಿಮ್ಗೆ ಏನಂತ ಹೇಳಿದ್ರು ಸ್ವಾಮಿ? ಸೋತು ಬರುವಾಗ ಅರಸೀಕೆರೆ ತಾಲೂಕು ತುಂಬಾ ಸೂಕ್ಷ್ಮವಂತ ತಾಲೂಕು, ಈ ತಾಲೂಕನ್ನ ನಿನ್ನ ಕೈ ಕೊಡ್ತಾ ಇದ್ದೀನಿ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಹೇಳಿದ್ ಸುಳ್ಳ? ಹೇಳಲಿಲ್ವಾ? ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಹಂಗಾದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರುಗಳು, ಅವರ ಮಗ, ಅವರ ತಮ್ಮ, ಅವ್ರ ಅಣ್ಣ, ಅವ್ರ ಸಂಬಂಧಿಕರು ಅವರೆಲ್ಲ ಏನು ಕೆಲಸ ಮಾಡಿಲ್ವಾ? ಹಂಗಾದ್ರೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮನವಿ ಮಾಡ್ತೇನೆ, ಹಿಂದಿಂದನೂ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತವ್ರು ಇದ್ರಿಲ್ಲಿ, ಅವರೇನೋ ಮಾಡೇ ಇಲ್ಲ ಅಂತ ಈ ಪುಣ್ಯಾತ್ಮ ಹೇಳ್ತಾ ಇದ್ದೇನೆ. ನೀವು ಉತ್ತರ ಕೊಡಿ, ನಾವು ಉತ್ತರ ಕೊಡೋದಲ್ಲ ಇದನ್ನ, ನೀವು ಉತ್ತರ ಕೊಡಿ. ದಯಮಾಡಿ ಯೋಚನೆ ಮಾಡಿ.